ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಮಕ್ಕಳ ಜೀವನ ಅಂತ ಅಂದರೆ ನಗು, ಖುಷಿ, ಸಂತೋಷ, ಉತ್ಸಾಹ, ಚೆಲುವಿನ ಕಾರಂಜಿ, ಉತ್ಸಾಹದ ಚಿಲುಮೆ ಮತ್ತು ಕನಸುಗಳ ಭಂಡಾರ. ಆದರೆ ಇದೆಲ್ಲ ಮಾಯವಾಗಿ ಈಗ ಮಕ್ಕಳು ಸಹ ದೊಡ್ಡವರಂತೆ ಒತ್ತಡದ ಜೀವನವನ್ನು ನಡೆಸ್ತಿದ್ದಾರೆ. ಯಾಕೆ ಹೀಗೆ? ಇಂದಿನ ಮಕ್ಕಳ ಒತ್ತಡ ಜೀವನಕ್ಕೆ ಹಲವಾರು ಕಾರಣಗಳಿವೆ. ಏನಂತ ಒಂದೊಂದಾಗಿ ನಾವು ಈಗ ನೋಡ್ತಾ ಹೋಗೋಣ. ಅತಿಯಾದ ನಿರೀಕ್ಷೆ. ಮಕ್ಕಳು ಈಗ ಪೋಷಕರದ್ದು, ಶಾಲೆಯದು ಮತ್ತು ಸಮಾಜಗಳ ಎಲ್ಲರ ನಿರೀಕ್ಷೆಗಳನ್ನು ಪೂರೈಸಬೇಕಾಗಿದೆ. ಇದು ಮಕ್ಕಳ ಮೇಲೆ ಅತಿಯಾದ ಒತ್ತಡವನ್ನು ಕೊಡುತ್ತೆ. ಸ್ಪರ್ಧೆಯ ಜೀವನ ಎರಡನೇದಾಗಿ ನೋಡಿದರೆ, ಪ್ರತಿಯೊಬ್ಬ ಮಗುವೂ ಸಹ ಮೊದಲನೇ ಸ್ಥಾನದಲ್ಲಿರಬೇಕು, ನೀನು ಫಸ್ಟ್ ಬರಬೇಕು, ನೀನು ಎಲ್ಲರಿಗಿಂತ ಮೊದಲನೇವನಾಗಬೇಕು ಅಂತ ಹೇಳಿ ಆ ಮಗುವಿನ ತಲೆಗೆ ಫಿಕ್ಸ್ ಮಾಡುವಂಥದ್ದು. ಇದರಿಂದ ಏನಾಗತ್ತೆ ಅಂತಂದರೆ ಆ ಮಕ್ಕಳಿಗೆ ಸೋಲನ್ನು ಒಪ್ಪಿಕೊಳ್ಳುವಂತಹ ಶಕ್ತಿನೇ ಇರೋದಿಲ್ಲ. ಯಾವಾಗಲೂ ಮೊದಲನೇ ಸ್ಥಾನದಲ್ಲಿ ಇರ್ತಾ ಹೋದರೆ ಈಗ ಎಲ್ಲರೂ ಒಮ್ಮೆ ಅಪ್ಪಿತಪ್ಪಿ ಸೋಲಾಗ್ಬಿಟ್ರೆ ಅದನ್ನು ಒಪ್ಪಿಕೊಳ್ಳುವಂತಹ ಸಾಮರ್ಥ್ಯ ಆ ಮಕ್ಕಳಿಗೆ ಇರೋದಿಲ್ಲ. ಮಕ್ಕಳಿಗೆ ಸೋಲೋದನ್ನು ಸಹ ಕಲಿಸಬೇಕು. ಮೂರನೇದು ಮೊಬೈಲ್ ಮತ್ತು ಡಿಜಿಟಲ್ ಜಗತ್ತು. ಹೇಗೆ ಅಂದರೆ ಈಗ ಮೊಬೈಲ್ದು ಸ್ಕ್ರೀನ್ ನೋಡುವಂತಹದ್ದು ಮತ್ತು ಮೊಬೈಲ್ನಲ್ಲೇ ಎಲ್ಲವನ್ನು ಈಗ ಅಂಗೈಲೇ ಸಿಗೋ ಹಾಗೆ ಆಗಿಬಿಟ್ಟಿದೆ. ಈಗ ಏನೇ ಇದ್ರೂ ಈಗ ಕ್ವಶನ್ಗೆ ಆನ್ಸರ್ ಬೇಕು ಅಂತಂದ್ರೂ ಬುಕ್ ನೋಡಿಬಿಟ್ಟು ಅಂತ ಈಗ ಪಾಠವನ್ನು ಓದಿಬಿಟ್ಟು ಆನ್ಸರ್ ಬರೆಯುವಂತಹ ಮನಸ್ಥಿತಿ ಇಂದಿನ ಮಕ್ಕಳಿಗೆ ಇರೋದಿಲ್ಲ. ಎಲ್ಲವನ್ನೂ ಈಗ ಡಿಜಿಟಲ್ ಲೋಕದಲ್ಲೇ ಸಹ ಸರ್ಚ್ ಮಾಡಿ ಅಲ್ಲಿ ನೋಡಿ ಕಾಪಿ ಮಾಡುವಂಥದ್ದು. ಈ ಮನಸ್ಥಿತಿ ಏನಾಗತ್ತೆ ಅಂತಂದರೆ ಮಕ್ಕಳಿಗೆ ಆಲೋಚಿಸುವ ಶಕ್ತಿಯನ್ನು ಕಡಿಮೆ ಮಾಡುತ್ತೆ, ಏಕಾಗ್ರತೆಯನ್ನು ಕಡಿಮೆ ಮಾಡುತ್ತೆ, ಚುರುಕುತನವನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಇದೂ ಸಹ ಮನಸ್ಸಿನ ಮೇಲೆ ಒತ್ತಡವನ್ನು ಹೇರುವಂಥದ್ದು. ನಾಲ್ಕನೇದು ಮುಖ್ಯವಾಗಿ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಕೊರತೆ. ಈಗ ಮಕ್ಕಳ ಮಾತನ್ನು ಕೇಳುವಂತಹವರು ತಾಳ್ಮೆಯಿಂದ ಯಾರೂ ಇರೋದೇ ಇಲ್ಲ. ಈಗ ಮನೆಯಲ್ಲಿ 4-5 ಜನ ಇದ್ದಾರೆ ಅಂತಂದರೆ ಊಟಕ್ಕೆ ಕೂತರೂ ಸಹ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇರುತ್ತೆ. ಒಬ್ಬರಿಗೆ ಒಬ್ಬರು ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ಇವತ್ತಿನ ದಿನ ಹೇಗಿತ್ತು, ಏನು ಎತ್ತ ಅಂತ ಕೇಳೋದೇ ಇಲ್ಲ. ಆ ಪ್ರಶ್ನೆಗಳು, ಆ ಭಾವನೆಗಳು ಮಕ್ಕಳ ಮನಸ್ಸಿನಲ್ಲೇ ಉಳಿದ್ಬಿಟ್ಟು ಅದು ಸಹ ಮನಸ್ಸಿನ ಒತ್ತಡಕ್ಕೆ ಕಾರಣ ಆಗತ್ತೆ. ಈಗ ನಾವು ಮಕ್ಕಳಿಗೆ ಬರೀ ಯಶಸ್ಸನ್ನು ಮಾತ್ರ ಕಲಿಸೋದಲ್ಲ, ಮಕ್ಕಳಿಗೆ ನಾವು ಖುಷಿ, ಸಂತೋಷ ಮತ್ತು ಭಾವನೆಗಳನ್ನು ಸಹ ನಿರ್ವಹಿಸೋದನ್ನು ಕಲಿಸಬೇಕು. ಜೊತೆಗೆ ಸೋಲೋದನ್ನು ಸಹ ಕಲಿಸಬೇಕು. ಸೋತಾಗಲೇ ಅದು ಗೆಲುವಿನ ದಾರಿಗೆ ಮುನ್ನುಡಿಯಾಗುವಂಥದ್ದು. ಸೋತ್ರೆ ನಾಳೆ ಮತ್ತೆ ಗೆಲುವಿಗೆ ಏನು ಮಾಡಬೇಕು ಅಂತಹ ಯೋಚನೆ ಮಕ್ಕಳಿಗೆ ಬರಬೇಕು. ಮಕ್ಕಳ ಜೊತೆಗೆ ಸ್ವಲ್ಪ ಪ್ರತಿದಿನವೂ ಸಮಯ ಕೊಡೋದನ್ನು ಕಲಿತುಕೊಳ್ಳಿ. ಮಕ್ಕಳ ಮಾತಿಗೆ ಬೆಲೆ ಕೊಡಿ. ನೀವು ತೀರ್ಪು ಕೊಡೋದಕ್ಕೆ ಹೋಗಬೇಡಿ, ಜಡ್ಜ್ಮೆಂಟ್ ಮಾಡಬೇಡಿ ನಿಮ್ಮ ಮಕ್ಕಳನ್ನು. ಅವರಿಗೂ ಸಹ ಒಂದು ಮನಸ್ಸಿದೆ ಅಲ್ವಾ, ಅವರು ಹೇಳ್ತಿರೋದನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಅಲ್ವಾ. ಇಂದಿನ ಮಕ್ಕಳಿಗೆ ಬೇಕಾಗುವಂತಹದ್ದು ಪರಿಪೂರ್ಣತೆ ಅಲ್ಲ, ಅವರ ಜೊತೆಗೆ ಸಮಯ ಕಳೆಯುವಂತಹದ್ದು, ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ಒಂದು ಮೃದುವಾದ ಪುಟ್ಟ ಹೃದಯ ಮಕ್ಕಳಿಗೆ ನೀವು ಕೊಡಬೇಕು. ಆ ಪುಟ್ಟ ಮನಸ್ಸು, ಆ ಪುಟ್ಟ ಹೃದಯಕ್ಕೆ ನಿಮ್ಮ ಹೃದಯ ಜೊತೆಯಾದರೆ ಆ ಮಕ್ಕಳಲ್ಲಿ ಸದಾ ಖುಷಿ, ಸಂತೋಷ, ನಗು ಎಲ್ಲ ಉತ್ಸಾಹದ ಚಿಲುಮೆಯಾಗಿರುತ್ತೆ ವೀಕ್ಷಕರೇ.